ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಜಿ ಟಿ ವರ್ಸಸ್ ಆರ್ ಸಿ ಬಿ. ಮೊದಲು ಲೈಕು ಶೇರು ಸಬ್ಸ್ಕ್ರೈಬರ್ಸ್ ಮಾಡಿ ಗುರು. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ. ಫಸ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಜಿ ಟಿ ವರ್ಸಸ್ ಆರ್ ಸಿ ಬಿ. ಜಿ ಟಿ ಅವರು ಟಾಸ್ಕ್ ಇದ್ಬಿಟ್ಟು ಒಂದೊಳ್ಳೆ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಆರ್ ಸಿ ಬಿಗೆ ಒಂದೊಳ್ಳೆ ಸ್ಟಾರ್ಟ್ ಸಿಕ್ತು ಗುರು. ಇಲ್ಲಿ ವೆಂಕಟೇಶ್ ಅಯ್ಯರ್ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ ಒಂದೊಳ್ಳೆ ಪವರ್ ಪ್ಲೇ ಸ್ಟಾರ್ಟ್ ಕೊಟ್ಟರು. ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆದರು. 25 ಬಾಲ್ಗೆ 43 ರನ್ ಹೊಡೆದ್ರು. ಇಲ್ಲಿ 7 ಬಾಲ್ಗೆ 19 ರನ್ ಹೊಡೆದ್ರು. ಒಟ್ನಲ್ಲಿ ಮೇನು ಆರ್ ಸಿ ಬಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಗುರು. ಒಟ್ನಲ್ಲಿ ಪವರ್ ಪ್ಲೇ ಇನಿಷಿಯೇಟಿವ್ ಇಲ್ಲಿ ವೆಂಕಟೇಶ್ ಅಯ್ಯರ್ ಔಟ್ ಆದರೆ ಅವರಿಂದ ಇಲ್ಲಿ ಮಿನಿಮಮ್ಮು 7 ಓವರ್ಗೆ ಔಟ್ ಆದರು ಗುರು. ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ಒಂದೊಳ್ಳೆ ನಾರ್ಮಲ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಮಿನಿಮಮ್ಮು ಇಲ್ಲಿ 11 ಓವರ್ ತನಕನೂ ಆರ್ ಸಿ ಬಿ ಅವರು ಅಂತ ಹೇಳ್ಕೊಳ್ಳೋ ರನ್ನ ಕಾಲೇ ಹಾಕಿರಲಿಲ್ಲ. ಇವರು ನಾರ್ಮಲ್ ಬ್ಯಾಟಿಂಗ್ನ ಆಡ್ತಿದ್ರು. ಒಂದೊಳ್ಳೆ ತಾಳ್ಮೆ ಆಟನ ಬುನಾದಿನ ಹಾಕೊಡೋಕ್ಕೆ ಆರ್ ಸಿ ಬಿಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಅಂತ ನನಗೇನು ಅನ್ನಿಸ್ತು. ವಿರಾಟ್ ಕೊಹ್ಲಿ ಇದ್ದಿದ್ರೆ ಇದಕ್ಕಿಂತ ಜಾಸ್ತಿ ಸ್ಕೋರ್ ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು ಗುರು. ಒಟ್ನಲ್ಲಿ ಮೇನು ಇಲ್ಲಿ 11 ಓವರ್ಗೆ 93, 2 ವಿಕೆಟ್ ಕಳ್ಕೊಂಡಿದ್ರು. ಆಮೇಲೆ ದೇವದತ್ ಪಡಿಕ್ಕಲ್ ಮತ್ತು ಇಲ್ಲಿ ಬೇಗನೆ ಔಟ್ ಆದರು ಕ್ಯಾಮ್ ಇನ್ನಿಂಗ್ಸ್ ಆಡಿ. ಮತ್ತು ಇಲ್ಲಿ ರಜತ್ ಪಡಿಕ್ಕಲ್, ಕೃಣಾಲ್ ಪಾಂಡ್ಯ ಮಿನಿಮಮ್ ಇಲ್ಲಿ 17 ಓವರ್ ತನಕನೂ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಗುರು. ಯಾಕೆಂದರೆ ರಜತ್ ಪಡಿಕ್ಕಲ್ ಬಂದ ತಕ್ಷಣವೇ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ದೇವದತ್ ಪಡಿಕ್ಕಲ್ ಅಂತ ಇಲ್ಲಿ ಕೃಣಾಲ್ ಪಾಂಡ್ಯ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಆಮೇಲೆ 1-2-3 ಓವರ್ ಆದಮೇಲೆ ಯಾವಾಗ 17 ಓವರ್ಗೆ ಮಿನಿಮಮ್ 30 ರನ್ ಓಡಿಸ್ಕೊಂಡ್ರು ಗುಜರಾತ್ ಬೌಲರು. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಅಲ್ಲಿಂದನೇ ಮ್ಯಾಚು ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯಿತು. 28 ಬಾಲ್ಗೆ 43 ರನ್ ಹೊಡೆಯೋದಾಗಲಿ, ಇಲ್ಲಿ ಹಾಫ್ ಸೆಂಚುರಿಯನ್ನು ಮಿಸ್ ಮಾಡೋದು ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿದ್ರು ಕೃಣಾಲ್ ಪಾಂಡ್ಯ ಮತ್ತು ರಜತ್ ಪಡಿಕ್ಕಲ್ ಲಾಸ್ಟ್ವರೆಗೂ ಕ್ಯಾಪ್ಟನ್ಸಿ ಆಟನ ನೆಕ್ಸ್ಟ್ ಲೆವೆಲ್ ಆಟನ ತೊಗೊಂಡೋದ್ರು. ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚನ್ನ ಮುಗಿಸಿದ್ರು ಗುರು. 33 ಬಾಲ್ಗೆ ಇಲ್ಲಿ 93 ರನ್ ಹೊಡೆದ್ರು. 4 4, 9 ಸಿಕ್ಸ್ಗಳನ್ನ ಹೊಡೆದ್ರು. ಒಟ್ನಲ್ಲಿ ರಜತ್ ಪಡಿಕ್ಕಲ್ ಒಂದೊಳ್ಳೆ ಬೇರೆ ಫಾರ್ಮಲ್ಲೇ ಇದ್ದರು. ಒಂದೊಳ್ಳೆ ಎಕ್ಸಿಟ್ ಮಾಡ್ತಿದ್ರು. ಇಲ್ಲಿ ದಿನೇಶ್ ಶರ್ಮಾ ಅವ್ರ ಜೊತೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಗುರು. ಇಲ್ಲಿ ಮೇನು ಆರ್ ಸಿ ಬಿ ಇಷ್ಟು ದೊಡ್ಡ ಮೊತ್ತ ಕಲೆ ಹಾಕ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಯಾವಾಗ ರಜತ್ ಪಡಿಕ್ಕಲ್ ಹಾಫ್ ಸೆಂಚುರಿನ ಹೊಡೆದ್ರು ಆವಾಗ ಮ್ಯಾಚು ಸಿಕ್ಕಾಪಟ್ಟೆ ಕ್ರುಷಿಯಲ್ ಆಯಿತು. ಹೋದ ವರ್ಷವೂ ಹಿಂಗೆ LSG ವಿರುದ್ಧ ರಜತ್ ಪಡಿಕ್ಕಲ್ ಒಂದೊಳ್ಳೆ 94, 95 ರನ್ನ ಹೊಡೆದಿದ್ರು ಗುರು. ಈ ವರ್ಷವೂ ಹಂಗೆ ಒಂದೊಳ್ಳೆ ಬ್ಯಾಟಿಂಗ್ನ ಆಡಿದ್ರು. ಈ ಸೀಸನ್ ಅಂತ ಹೇಳ್ಕೊಳ್ಳೋ ಸೀಸನ್ ಆಗಲಿಲ್ಲ ಅಂದರೂ ಕ್ವಾಲಿಫೈಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚಲ್ಲಿ ಇವರು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಆಟನ ಆಡಿದ್ರು. ಒಟ್ನಲ್ಲಿ ಮೇನು ಇಲ್ಲಿ ಜಿ ಟಿ ಬೌಲರ್ ಕಡೆ ನೋಡಿದ್ರೆ ಮೊಹಮ್ಮದ್ ಸಿರಾಜು ಅಂತ ಹೇಳ್ಕೊಳ್ಳೋ ವಿಕೆಟ್ ಏನೂ ತೆಗಿಲಿಲ್ಲ. 3 ಓವರ್ಗೆ 46 ರನ್ ಕೊಡಿದ್ರು. ರಬಾಡ 2 ಕ್ರೂಷಿಯಲ್ ವಿಕೆಟ್ ತಗೊಂಡು ಸಿಕ್ಕಾಪಟ್ಟೆ ಎಲ್ಲರಿಗಿಂತ ಎಕ್ಸ್ಪೆನ್ಸಿವ್ ಆದರು. ಜೇಸನ್ ವುಡ್ ಅಷ್ಟೇ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. 2 ಕ್ರೂಷಿಯಲ್ ವಿಕೆಟ್ ತಗೊಟ್ರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ರಶೀದ್ ಖಾನ್ ಏನು ಗೇಮ್ ಚೇಂಜರ್ ಮಾಡಲಿಲ್ಲ. ಮೇನು ರಶೀದ್ ಖಾನ್ಗೆ ಓವರ್ಗಳನ್ನ ಕೊಡಬೇಕಿತ್ತು. ರಜತ್ ಪಡಿಕ್ಕಲ್ಗೆ ಯಾವಾಗ ಅವರು ಬ್ಯಾಟಿಂಗ್ ಆಡೋಕೆ ಕೊಡ್ತಿದ್ರು ಆವಾಗ ಅವ್ರ ಕೈಲಿ ಬೌಲಿಂಗ್ ಕೊಟ್ಟಿದ್ರೆ ಗೇಮ್ ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ರಜತ್ ಪಡಿಕ್ಕಲ್ಗೆ ಯಾವಾಗ ಮಿನಿಮಮ್ 30-50 ರನ್ ಹೊಡಿತಾರೆ ರಜತ್ ಪಡಿಕ್ಕಲ್ ಆವಾಗ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಇಲ್ಲಿ ಪ್ರಸಿದ್ಧ ಕೃಷ್ಣ 4 ಓವರಿಗೆ 53 ರನ್ನ ಕೊಟ್ಟು 1 ಕ್ರೂಷಿಯಲ್ ವಿಕೆಟ್ ತಗೊಂಡ್ರು. ಏನು ಮ್ಯಾಟ್ರ್ ಆಗಲಿಲ್ಲ. ಮೇನು ಗೇಮ್ ಚೇಂಜಸ್ ಮಾಡಿದ್ದೆ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ರಜತ್ ಪಡಿಕ್ಕಲ್ ಮತ್ತು ಕೃಣಾಲ್ ಪಾಂಡ್ಯ ಪಾರ್ಟ್ನರ್ಶಿಪ್ಪೇ ಲಾಸ್ಟ್ವರೆಗೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಮೇನು 17 ಓವರ್ಗಂತೂ ಗೇಮ್ ಚೇಂಜ್ ಆಗಿದೆ ಆ ಓವರ್ ಅನ್ಬೋದು. ಯಾಕೆಂದರೆ ರಜತ್ ಪಡಿಕ್ಕಲ್ ಆ ಓವರಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆದ್ರು ಗುರು. ಒಟ್ಟಿನಲ್ಲಿ 254ಕ್ಕೆ 5 ವಿಕೆಟ್ ಕಳ್ಕೊಂಡು ಚೇಸ್ ಮಾಡೋಕೆ ಹೊರಟ್ರು ಜಿ ಟಿ ಅವರಿಗೆ ಗುರು. ಒಟ್ಟಿನಲ್ಲಿ ರಜತ್ ಪಡಿಕ್ಕಲ್ ಪಾರ್ಟ್ನರ್ಶಿಪ್ ಕೃಣಾಲ್ ಪಾಂಡ್ಯ ಕ್ಯಾಮ್ ಇನ್ನಿಂಗ್ಸ್ಗಳು ಮ್ಯಾಚಿನ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಯಿತು ಗುರು. ಒಟ್ಟಿನಲ್ಲಿ 254ನ ಚೇಸ್ ಮಾಡಿದ ಜಿ ಟಿ ಗುಜರಾತ್ ಅವರು ಅಂತ ಹೇಳ್ಕೊಳ್ಳೋ ಓಪನಿಂಗ್ ಪಾರ್ಟ್ನರ್ಶಿಪ್ ಬರಲಿಲ್ಲ. ಮೇನು ಇಲ್ಲಿ ಸಾಯಿ ಸುದರ್ಶನ್ ಮಿಸ್ ಆಗಿ ಔಟ್ ಆದರು. ಒಂದು ಬ್ಯಾಡ್ ಡೇ ಅನ್ಬೋದು. ಒಟ್ಟಿನಲ್ಲಿ ಯಾವಾಗ ರಜತ್ ಪಡಿಕ್ಕಲ್ ಕ್ಯಾಚ್ಗಳನ್ನ ಮಿಸ್ ಮಾಡಿದ್ರು ಅಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ ಅಲ್ಲೇ ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯಿತು. ಮಿನಿಮಮ್ 3 ಕ್ಯಾಚನ್ನ ಗುಜರಾತ್ ಅವರು ಕ್ಯಾಚನ್ನ ಮಿಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಗುರು ಅಂತ ನನಗೇನು ಯಾಕೆಂದರೆ ಗುಜರಾತ್ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಗುರು ಅಂತ ನನಗೇನು ಅನ್ನಿಸ್ತು. ಯಾಕೆಂದರೆ ಇಲ್ಲಿ ಸಾಯಿ ಸುದರ್ಶನ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಶುಭ್ಮನ್ ಗಿಲ್ ಬೇಗನೆ ಔಟ್ ಆದರು. ಇಲ್ಲಿ ಜಾಸ್ ಬಟ್ಲರ್ ಒಂದೊಳ್ಳೆ ಕ್ಯಾಮ್ ಇನ್ನಿಂಗ್ಸ್ ಆಡಿ
ಬೇಗನೆ ಔಟ್ ಆದರು. ಮೇನು ಇಲ್ಲಿ ವಾಷಿಂಗ್ಟನ್ ಸುಂದರ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಬಂದವರೆಲ್ಲ ಸಿಕ್ಕಾಪಟ್ಟೆ ಆಟನ ಆಡಲಿಲ್ಲ. ಹೇಸಲ್ವುಡ್ ಅಷ್ಟೇ ತೆವಾಟಿಯ ಲಾಸ್ಟ್ವರೆಗೂ ತೊಗೊಂಡೋಗಿ 43 ಬಾಲ್ಗೆ ಇಲ್ಲಿ 68 ರನ್ ಹೊಡೆದ್ರೆ ಇಲ್ಲಿ ರಶೀದ್ ಖಾನ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ 250 ಯಾವಾಗ ಹೊಡೆದ್ರು RCB ಅವರು. ಗುಜರಾತ್ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಗುರು. ಮಿನಿಮಮ್ ಪರ್ ಪ್ಲೇಲೆ ಆಲ್ಮೋಸ್ಟ್ 5 ವಿಕೆಟ್ ಕಳ್ಕೊಬಿಟ್ಟಿದ್ರು. ಅಲ್ಲೇ ಮ್ಯಾಚ್ ಒನ್ ಸೈಡ್ ಆಗ್ಬಿಟ್ಟಿತ್ತು ಗುರು. ಒಟ್ಟಿನಲ್ಲಿ ಇಲ್ಲಿ RCB ಬೌಲಿಂಗ್ ಕ್ರೆಡಿಟ್ ಕೊಡಬೇಕು. ಇಲ್ಲಿ ಭುವನೇಶ್ವರ್ ಕುಮಾರ್ 2 ಕ್ರೂಷಿಯಲ್ ವಿಕೆಟ್ ತೆಗೆಯೋದಾಗಲಿ, ಹೇಸಲ್ವುಡ್ 1 ಕ್ರೂಷಿಯಲ್ ವಿಕೆಟು, ಅದೇ ಕೃಣಾಲ್ ಪಾಂಡೆ 2 ಕ್ರೂಷಿಯಲ್ ವಿಕೆಟು. ಒಟ್ಟಿನಲ್ಲಿ ಬಂದವರೆಲ್ಲ ಬೌಲಿಂಗ್ ವಿಕೆಟಲ್ಲಿ ಸಿಕ್ಕಾಪಟ್ಟೆ ಗೇಮ್ ಚೇಂಜರ್ ಆಯಿತು ಗುರು. ಒಟ್ಟಿನಲ್ಲಿ ಬೌಲಿಂಗ್ ಚೇಂಜ್ ಮಾಡಿಕೊಂಡು RCB ಅವರು ಕಣಕ್ಕೆ ಹಿಡ್ದು ಮ್ಯಾಚ್ನ ತಗೊಂಡು ಹೋದ್ರು ಗುರು. ಒಟ್ಟಿನಲ್ಲಿ ಒಂದು ಸೈಡ್ ಮ್ಯಾಚ್ನ ಮಾಡಿಕೊಂಡ್ರು. RCB ಪವರ್ ಪ್ಲೇ ಮಿನಿಮಮ್ಮು 2 ವಿಕೆಟ್ ಕಳ್ಕೊಂಡ್ರು ಏನು ಮ್ಯಾಟ್ರ್ ಆಗಲಿಲ್ಲ. ಆದರೆ GT ಅವರು ಮಿನಿಮಮ್ 5 ವಿಕೆಟ್ನ ಕಳ್ಕೊಂಡು ಮ್ಯಾಚ್ನ ಅಲ್ಲೇ ಕೈ ಬಿಟ್ರು. ಸಿಕ್ಕಾಪಟ್ಟೆ ಪಾರ್ಟ್ನರ್ಶಿಪ್ಪು ಎಲ್ಲೂ ಬರಲೇ ಇಲ್ಲ. ಇಲ್ಲಿ ಹೇಸಲ್ವುಡ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. 0ಗೆ ಔಟ್ ಆದರು. ಇಲ್ಲಿ ವಾಷಿಂಗ್ಟನ್ ಸುಂದರ್ ಅಷ್ಟೇ, ಜಾಸ್ ಬಟ್ಲರ್ ಅಷ್ಟೇ. ಒಂದು ಬಿದ್ದಿದ್ದೆ ಮೇನು ಇಲ್ಲಿ ಜಾಸ್ ಬಟ್ಲರ್ ಮೇಲೆ. ಅವರು ಮ್ಯಾಚಲ್ಲಿ ಬೇಗನೆ ಔಟ್ ಆದರು. ಮೇನು ಶುಭ್ಮನ್ ಗಿಲ್, ಜಾಸ್ ಬಟ್ಲರ್ ಮತ್ತು ಸಾಯಿ ಸುದರ್ಶನ್ ಇವ್ರು 3 ಜನ ಯಾವಾಗ ಔಟ್ ಆದರು ಆಗ ಮ್ಯಾಚಲ್ಲೂ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಗುಜರಾತ್. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡೋಕೆ ಹೋಗಿ ಗುಜರಾತ್ ಅವರು ತಲುಪಿಸಷ್ಟೇ ಆಟ ಆಡಿ ಬೌಲಿಂಗಲ್ಲಂತೂ ತೀರಾ ವರ್ಸ್ಟಾಗಿ ಕ್ಯಾಚ್ಗಳನ್ನ ಬಿಟ್ಟು ಮ್ಯಾಚ್ನ ಅವರೇ ಕೈಯಾರೆ ಕಳ್ಕೊಂಡ್ರು ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ RCB ವರ್ಸಸ್ GT ನಾನು ಹೇಳಿದೆ ಪ್ರಿವಿಡಿಯೋದಲ್ಲಿ, RCB ಕೊನೆಯವರೆಗೂ ಕೊಡೋದಿಲ್ಲ, ಟಕ್ಕರ್ ಕೊಟ್ಟೆ ಕೊಡ್ತಾರೆ ಅಂತ. ಆದರೆ ಇಷ್ಟು ರೋಚಕವಾಗಿ ಕೊಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ RCB ವರ್ಸಸ್ GT ಅವ್ರು ಗೆಲ್ಲಿಲ್ಲ ಗುರು, ಸೋತರು. ಆದ್ದರಿಂದ ಅವ್ರಿಗೆ 2ನೇ ಚಾನ್ಸ್ ಇದೆ. ಆದರೆ RCB ಡೈರೆಕ್ಟ್ಗೆ ಫೈನಲ್ ಹೋಗೋರೆ ಗುರು. ಒಟ್ಟಿನಲ್ಲಿ 92 ಜನ ಭಾರಿ ಬಿಗ್ ಜಯಗಳನ್ನು ಜಯ ಸಾಧಿಸೋರೆ ಗುರು RCB ಅವರು. ನಿಮ್ಗೇನಾದ್ರು RCB ವರ್ಸಸ್ GT ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಇಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.